ಸ್ಟಾರ್ಟ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಜೋರು. ನನ್ನ ಹೆಸರು ಶಾರದಮ್ಮ ಅಂದ್ಬಿಟ್ಟು ನಾನು ಆಕಸ್ಮಿಕವಾಗಿ ಫಿಲ್ಮ್ಗೆ ಬಂದಿದ್ದು. ಏನೇ ಆದ್ರೂ ನನ್ನ ಕನ್ನಡ ಭಾಷೆ, ನನ್ನ ಕರ್ನಾಟಕ, ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಬೆಳೆಸ್ಬೇಕನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಈ ಫಿಲಮ್ ಬಂದಾಗ ನಿಜವಾಗ್ಲೂ ನಾನು ಗೆಸ್ಸೇ ಮಾಡಿಲ್ಲ, ಆ ಒಂದು ರೇಂಜಲ್ಲಿದೆ. ಇಲ್ಲಿ ನನಗೆ ಊರಬ್ಬ ಅಂದಾಗ ಏನೋ ಒಂದು ಹಬ್ಬ, ಒಂದು ಸ್ಟೋರಿ ತೆಗಿತಾರೆ ಅಂತ ಅಂದ್ಕೊಂಡೆ, ಒಂದು ಹಬ್ಬ ಮಾಡೋದನ್ನ ತೆಗಿತಾರೆ ಅಂದ್ಕೊಂಡೆ. ಬಟ್ ಒಂದು ಚೌಡೇಶ್ವರಿ ತಾಯಿನ ಇಟ್ಬಿಟ್ಟು ತೆಗ್ದಿದ್ದಾರೆ. ಅದರಲ್ಲೂ ಒಂದೊಂದು ಫ್ಯಾಮಿಲಿಲಿ ಏನೇನು ನಡೆಯುತ್ತೆ, ಏನೇನು ಜೀವನ ಅಂದರೆ ಏನು ಅಂತ ಎಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು, ನಾವು ಕನ್ನಡಿಗರಾಗಿ ಪ್ರತಿಯೊಬ್ಬರು ಈ ಊರಪ್ಪನ ಚೌಡೇಶ್ವರಿ ತಾಯಿ ಯಾವ ಥರ ಎಲ್ಲರನ್ನೂ ಇಟ್ಟಿದ್ದಾಳೆ ಅನ್ನೋದು ಇದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾಳೆ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ಎಲ್ಲ ಯಾರೇ ಆಗಿದ್ರು ಈ ಫಿಲಮ್ನ ಖಂಡಿತವಾಗಿ ಬಂದು ನೋಡಿದ್ಮೇಲೆ ನೀವು ನನ್ನ ಮಾತನ್ನ ನಿಜ ಅಂತ ಹೇಳ್ತೀರಾ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. எஸ் சார். நமஸ்காரம். நான் தமிழ்நாட்டிலேருந்து வந்திருக்கேன். ஸோ இங்கே பெங்களூர் பொண்ணு தான் கல்யாணம் பண்ணோம். ஆக்சுவலாக எங்கள் மேரேஜ் கூட சௌடேஸ்வரி அம்மன் தாய் இதில் தான் மேரேஜ் நடந்துச்சு. ஸோ அந்த அம்மனுக்கு பின்னால் இவ்வளோ பெரிய வரலாறு இருக்கிறத மூவி பார்த்து தான் தெரிஞ்சுக்கிறேன். உண்மையிலே ஊரப்பா ரொம்ப செம்ம எக்ஸலண்ட் மூவி. ஸோ நான் அந்த கிளைமேக்ஸில் அதிரடி ஆக்ஷனாக இருக்கும்னு எதிர்பார்த்தேன் மூவியில். பட் இந்த கதையோட இதை பார்க்கும்போது பார்த்தீங்கன்னா இது முழுக்க எல்லாருக்கும் ஒரு நல்ல கேரக்டரைஸ் பண்ணி ஒரு ஹீரோயிசம் இல்லாமல் சூப்பராக சௌடேஸ்வரி அம்மனை போர்ட்ரைட் பண்ணியிருக்காங்க. ரொம்ப சூப்பர் மூவி, வெரி எக்ஸலண்ட். ಥ್ಯಾಂಕ್ ಯು ಸರ್. ಮೇಡಮ್, ನೀವು ನೋಡಿದ್ರಲ್ಲ ಊರ ಹಬ್ಬ, ಅಲ್ಲಿ ಮಾತಾಡಿ ಹೇಳಿ, ನಿಮಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ. ಚೆನ್ನಾಗಿದೆ ಫಿಲಮ್ ಮಾತ್ರ. ಬಟ್ ಏನಂದರೆ ಇವಾಗ ಈ ಏಜಲ್ಲಿ ಯಾರು ಏಜ್ ಆಗಿದ್ರೂ ಮದುವೆನೇ ಆಗಿರಲ್ಲ ತುಂಬ ಜನಕ್ಕೆ, ಹೆಣ್ಮಕ್ಳಿಗೂ ಇಲ್ಲ ಗಂಡು ಮಕ್ಳಿಗೂ ಇಲ್ಲ. ಆದರೆ ಇದರಲ್ಲಿ ಪಾಪ ಅವರು ನೋವು ಅನುಭವಿಸ್ತಾ ಇರ್ತಾರಲ್ವ, ಆ ಕ್ಯಾರೆಕ್ಟ್ರ್ ಇವಾಗ ಇಲ್ಲಿ ಇದು ಮಾಡಿ ತೋರಿಸಿದ್ರಲ್ವ, ಅದು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ನಿಮ್ಮ ಫೈನಲ್ ಆಗಿ ಏನು ಹೇಳ್ತೀರಾ? ನಿಮಗೆ ಫೈನಲ್ ಆಗಿ ನಾನು ಏನು ಹೇಳ್ಬೇಕಂತಂದರೆ, ಅಂದರೆ ಚೌಡೇಶ್ವರಿ ತಾಯಿನ ಒಂದು ಊರಬ್ಬ ಮಾಡಿರೋದು ನಾವು ರಿಯಲಿ ನೋಡ್ದಂಗೆ ಆಯಿತು ನನಗೆ. ಆ್ಯಕ್ಚುಲಿ ಹಬ್ಬಕ್ಕೆ ಹೋದರೆ ನಾವು ಫಸ್ಟಿಂದ ಲಾಸ್ಟ್ವರೆಗೂ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತೀವಿ, ಯಾವ ಥರ ಅಲ್ಲಿ ರಿಯಾಲಿಟಿ ಅಂದರೆ ನಾನು ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ನಾನೇ ಊರಬ್ಬ ಮಾಡ್ತಾಯಿದ್ದೀನಿ, ನಾನೇ ಆ ದೇವಸ್ಥಾನದಲ್ಲಿ ಇದ್ದೀನಿ, ತಾಯಿನ ನೋಡ್ತಾ ಇದ್ದೀನಿ, ಎಲ್ಲರನ್ನೂ ನೋಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಅಂತೂ 100% ಆಯಿತು. ತುಂಬ ಚೆನ್ನಾಗಿತ್ತು. ರಿಯಲಿ ಊರಬ್ಬ ಇಸ್ ವೆರಿ ಬ್ಯೂಟಿಫುಲ್ ಫಿಲಮ್. ಎಲ್ಲರೂ ಖಂಡಿತವಾಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್.